ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಕಿಡಿಗೇಡಿಗಳಿಂದ ಬೆಂಕಿ. ಮಹದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಮಧ್ಯರಾತ್ರಿಯಲ್ಲಿ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿರೇಂಡಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ರವರ ಮನೆಗೆ ಮಧ್ಯರಾತ್ರಿಯಲ್ಲಿ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅವಲಹಳ್ಳಿ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ರಾತ್ರಿ 1:30 ಸಮಯದಲ್ಲಿ ಬಂದ ಕಿಡಿಗೇಡಿಗಳು ಸುಮಾರು 60 ಲೀಟರ್ ಪೆಟ್ರೋಲ್ ತಂದು ಇದರಲ್ಲಿ 50 ಲೀಟರ್ ಪೆಟ್ರೋಲ್ ಮನೆಯ ಕಿಟಕಿಯ ಮೂಲಕ ಸುರಿದು ಬೆಂಕಿ ಹಚ್ಚಿ 10 ಲೀಟರ್ನ ಒಂದು ಕ್ಯಾನ್ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ. ಸ್ಫೋಟದ ರೀತಿಯಲ್ಲಿ ಭಾರೀ ಶಬ್ದ ಉಂಟಾದ ಕೆಲವೇ ಕ್ಷಣಗಳಲ್ಲಿ ಬೆಂಕಿಯು ಮನೆಯನ್ನು ಆವರಿಸಿಕೊಂಡಿದೆ. ಬೆಂಕಿಯ ಕಿನ್ನಾಲೆಗೆ ಟಿವಿ, ಫ್ರಿಡ್ಜ್, ಪೀಠೋಪಕರಣಗಳು ಹಾಗೂ ಕೆಲವು ದಾಖಲೆಗಳು, ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಸಂಪೂರ್ಣ ಮನೆ ಸುಟ್ಟು ಹೋಗಿವೆ. ಮನೆಯಲ್ಲಿ ಶಬ್ದ ಹಾಗೂ ದಟ್ಟವಾದ ಹೊಗೆ ಕಾಣಿಸಿಕೊಂಡಿದೆ. ಕೂಡಲೇ ಮನೆಯ ಮೇಲೆ ವಾಸವಿದ್ದವರು ಹಾಗೂ ಸ್ಥಳೀಯರು ಬಾಗಿಲು ಹೊಡೆದು ಮನೆಯಲ್ಲಿದ್ದವರನ್ನು ರಕ್ಷಣೆ ಮಾಡಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ತಿಳಿಸಿದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೂಡಲೇ ಕೃತ್ಯ ಮಾಡಿರುವ ಕಿಡಿಗೇಡಿಗಳನ್ನು ಪೊಲೀಸರು ಪತ್ತೆ ಹಚ್ಚಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು. ಜಗನ್ನಾಥ್, ಹಿರೇಂಡಹಳ್ಳಿ ಗ್ರಾಮ, ಬಿದರಹಳ್ಳಿ ಪಂಚಾಯತಿನಲ್ಲಿ ನಾನು ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ರಾತ್ರಿ 1:15ಗೆ ಒಂದು ರೀತಿ ನಮ್ಮ ಮನೆಯಲ್ಲಿ ಸೌಂಡ್ ಬಂತು, ಬಾಂಬ್ ಹಾಕ್ದಂಗೆ. ತಕ್ಷಣ ಎದ್ದು ಬಂದ ತಕ್ಷಣ ಡೋರ್ ತೆಗೆದಿದ ತಕ್ಷಣ ನಾನು ನಮ್ಮ ಮಿಸ್ಸಸ್ ಬೆಂಕಿ ಬಂತು, ಕ್ಲೋಸ್ ಮಾಡಿ ನಾವು ಸಡನ್ ಆಗಿ ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಂಡ್ರಿ. ನಂತರ ಪಕ್ಕದ ರೂಮಲ್ಲಿ ನನ್ನ ಮಗ ಕೂಡ ಓಪನ್ ಮಾಡಿ ಅವನು ಕೂಡ ಅಪ್ಪ ಅಂತ ಕೂಗ್ದ. ನನ್ನ ಮಗಳು ಕೂಡ ಅದರಲ್ಲಿ ಮಲ್ಕೊಂಡಿದ್ಲು ಅದೇ ರೂಮಲ್ಲಿ. ಮಗನು ಬಾಗಿಲು ಕಿಟಕಿ ತೆಗೆದಿದ ತಕ್ಷಣ ಮಕ್ಕಕ್ಕೆ ಕೊಡೋದು ಅವ್ನಿಗೆ ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದೆ. ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀನಿ. ನಂತರ ದೊಡ್ಡ ಮಗ ಮೇಲೆಯಿಂದ ಎದ್ದು ಬಂದು ಒಂದು 2 ಲೇಬರ್ಸ್ ಇದ್ರು, ಎದ್ದು ಬಂದು ಬಾಕ್ಲೆಲ್ಲ ಹೊಡೆದು, ಮತ್ತೆ ನಮ್ಮ ಪಿನಕಲ್ ಅಪಾರ್ಟ್ಮೆಂಟ್ ಇಂದ ಸುಮಾರು ಜನ ನಮ್ಮ ಸಾರ್ವಜನಿಕರು ಬಂದು, ಅಧ್ಯಕ್ಷರು ಅವರೆಲ್ಲ ಬಂದು ಇಲ್ಲಿನ ಬೆಂಕಿ ನೋಡಿ ನಂದಿಸಿ ಸುತ್ತಮುತ್ತ ಮನೆಗಳವರೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ರು. ಬಾಕ್ಲೆಲ್ಲ ಹೊಡೆದಾಕಿ ನಾವೆಲ್ಲ ಈಚೆ ಕಡೆ ಬಂದ್ರಿ. ದೇವ್ರ ದಯ, ನಾವು ಬದುಕಿರೋದೇ ಹೆಚ್ಚು ಅಂತ ಹೇಳ್ಬೋದು. ಇವತ್ತಿನ ದಿನದಲ್ಲಿ ನಾವು ಇವತ್ತು ಇಷ್ಟು ಮಾತ್ರ ನಿಮ್ ಮುಂದೆ ಮಾತಾಡ್ತೀನಿ ಅಂತ ಕೂಡ ನಮ್ಗೆ ಗ್ಯಾರಂಟಿ ಇರಲಿಲ್ಲ. ಆ ರೀತಿ ಆಗಿತ್ತು. ಬಟ್ ನಾವು ಅನ್ಕೊಂಡಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಅಥವಾ ಇಲ್ಲ AC ಬ್ಲಾಸ್ಟ್ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ರೆ. ಆದ್ರೆ ತದನಂತರ ನಮ್ಗೆ ಅರ್ಥ ಆಗಿದ್ದು, ನಮ್ಮನೆ ಕಾಂಪೌಂಡ್ ಒಳಗಡೆ ಒಂದು 10 ಲೀಟರ್ದು ಬಿಸ್ಲರಿ ಕ್ಯಾನ್ದು ಪೆಟ್ರೋಲ್ ಇಟ್ಟಿದ್ದಾರೆ. ನಮ್ಮನೆ ಕುಬೇರ್ ಮೂಲೆಯಲ್ಲಿ ಒಂದು 5 ಕ್ಯಾನ್ ಖಾಲಿ ಮಾಡಿರೋಂಥದ್ನ ಖಾಲಿ ಕ್ಯಾನ್ಗಳು ಇಟ್ಟಿದ್ದಾರೆ. ಪೆಟ್ರೋಲ್ ಸಂದು ನಮ್ಮ ಮನೆ ಸುತ್ತಮುತ್ತ ಸುರಿದು ಕೆಲವು ಕಿಡಿಗೇಡಿಗಳು ನಮ್ಮ ಮನೆಗೆ ಬೆಂಕಿ ಇಟ್ಟು ನಮ್ಗೆ ಈ ತರ ಅನ್ಯಾಯ ಮಾಡಿದ್ದಾರೆ. ಇದರಿಂದ ನಮ್ಮ ಪೊಲೀಸ್ ಸಂಸ್ಥೆಯವರು ಎಲ್ಲ, ಪ್ರತಿಯೊಬ್ಬರು, ಮೀಡಿಯಾದವರು ಎಲ್ಲ ನಮ್ಮ ಸಹಕಾರ. ಹೆಸರು ಸೋಮಶೇಖರ ಅಂತ, ಇಲ್ಲಿ ಲ್ಯಾನ್ಸ್ಟರ್ ಪಿನಾಕಲ್ ಅಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್. ಸೊ ಫಸ್ಟ್ ನಮ್ಮ ವೆಂಕಟ್ ಅಂದ್ಬಿಟ್ಟು ಅವರು 1:25, 1:30 ಸರಿಯಾಗಿ ಫೋನ್ ಮಾಡಿದ್ರು. ಈ ತರ ತುಂಬಾ ದೊಡ್ಡ ಬ್ಲಾಸ್ಟ್ ಆಯ್ತು ಮನೆ ಎದುರುಗಡೆ ಅಂತ. ನಾನು ನಮ್ಮ ಫ್ಲಾಟ್ ಅಲ್ಲಿ ಅನ್ಕೊಂಡು ಎರಾಬಿರಿ ಅಂತ ಓಡ್ ಬಂದ್ವಿ. ಆಮೇಲೆ ಇವ್ರಿಗೆ ಹೇಳಿದ್ವಿ ಫಸ್ಟ್ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಅಂತ. ಸೊ ಇಮಿಡಿಯೇಟ್ ಆಗಿ ಅವ್ರು ಫೈರ್ ಡಿಪಾರ್ಟ್ಮೆಂಟ್ಗೆ, ಆಂಬುಲೆನ್ಸ್ಗೆಲ್ಲ ಕಾಲ್ ಮಾಡಿದ್ರು. ನಾವು ಬರೋಷ್ಟಲ್ಲಿ ಸ್ವಲ್ಪ ಜನ ಇಲ್ಲಿ ಹಿಂದಿ ಹುಡುಗರೆಲ್ಲ ಸ್ವಲ್ಪ ಒಂದು ದೊಡ್ಡ ಮಗನ್ನ ಆಚೆ ಹಾಕ್ಬಿಟ್ಟು ನೀರೆಲ್ಲ ಹೋಯ್ತಿದ್ರು. ಆಮೇಲೆ ಇನ್ನೂ ಅವ್ರ ತಂದೆ ಮತ್ತೆ ಅವ್ರ ತಾಯಿ ಒಳಗ್ ತಗ್ಲಾಕೊಂಡಿದ್ರು. ಸೊ ಸ್ವಲ್ಪ ನೋಡ್ದೆ, ಗಾಬರಿ ಆಯ್ತು. ಬಟ್ ಆದ್ರೂ ಸ್ವಲ್ಪ ಧೈರ್ಯ ಮಾಡಿ ಒಳಗ್ ಹೋಗಿ ಅಮ್ಮ ಬಂದ್ರು. ಅಮ್ಮ ನನ್ನ ಕರ್ಕೊಂಡೋಗಪ್ಪ ಆಚೆ ಅಂತ ಹೇಳಿದ್ರು. ಕರ್ಕೊಂಡ್ ಬಂದ್ವಿ. ಆಮೇಲೆ ಸರ್ರು ಒಳಗಿದ್ರು. ಬಾಗ್ಲು ಸ್ವಲ್ಪ ತೆಗೆದ್ಬಿಟ್ಟು ಸರ್ರು ಸ್ವಲ್ಪ ಆಚೆನ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ. ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಬಂತು, ನೀರೆಲ್ಲ ಹಾಕಿದ್ರು. ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಸುಟ್ಟೋಗಿದೆ ಸರ್. ಏನು ಒಂದು ಚೂರು, ನಾವು ಗ್ಯಾಸ್ ಅನ್ಕೊಂಡ್ವಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ಕೊಂಡ್ವಿ, ಬಟ್ ಏನಾಗಿದೆ ನಮಗೂ ಗೊತ್ತಿಲ್ಲ. ಅವರು ಬಹಳ ಒಳ್ಳೆ ವ್ಯಕ್ತಿ. ಯಾಕಂದ್ರೆ ನಾನು ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲಿರೋದ್ರಿಂದ ಅವ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀನಿ. ಅವ್ರು ಒಬ್ರು ದ್ವೇಷ ಮಾಡೋರಲ್ಲ, ಒಬ್ರು ಮೋಸ ಮಾಡಿದವರಲ್ಲ. ಅವರು ಒಂಥರ ಒಳ್ಳೆ ಮನುಷ್ಯ. ಇಲ್ಲಿ ಎಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ. ಬಟ್ ಅವ್ರ ಮೇಲೆ ಯಾರು ದೇಶ ಇಟ್ಕೊಂಡಿದ್ದಾರೆ ನಮಗೂ ಗೊತ್ತಿಲ್ಲ. ಬಟ್ ಅಂತವ್ರನ್ನ ಬೇಗ ಕಂಡಿಡಿದು ಶಿಕ್ಷೆ ಆಗ್ಲಿ ಅಂತ ನಮ್ ಕಡೆಯಿಂದ ಒಂದು ನಿಮ್ಗೆ ಪೊಲೀಸ್ ಅವ್ರ ಕಡೆಗೆ ಎಲ್ಲರ ಕಡೆಗೂ ಒಂದು ವಿನಂತಿ ಮಾಡ್ತೀವಿ.